ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇನ್ನೇನು ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ಆಗಲಿಕ್ಕಿದೆ. ತಮ್ಮ ತಮ್ಮ ಲೆಕ್ಕಾಚಾರಗಳಲ್ಲಿ ಎಲ್ಲ ಪಕ್ಷಗಳು ತೊಡಗಿಕೊಂಡಿರುವಂಥದ್ದು. ಅಸ್ಸಾಂ, ಪಾಂಡಿಚೇರಿ, ತಮಿಳುನಾಡು, ಕೇರಳ ಮತ್ತು ವೆಸ್ಟ್ ಬೆಂಗಾಲ್, ಈ 5 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಆಗಲಿಕ್ಕಿದೆ. ಶತಾಯಗತಾಯ ಆಡಳಿತ ಪಕ್ಷವಾಗಿರುವಂತಹ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ನಾನು ಅಧಿಕಾರ ಚುಕ್ಕಾಣಿಯನ್ನು ಹಿಡಿತೇನೆ ಎನ್ನುವಂತಹ ಭರವಸೆಯಲ್ಲಿ, ವಿಶ್ವಾಸದಲ್ಲಿದ್ದಾರೆ. ಈಗ ಮೇಜರ್ಲಿ ಆಗುತ್ತಾ ಇರುವಂಥದ್ದು ಇಂಡಿ ಮೈತ್ರಿಕೂಟ ವರ್ಸಸ್ NDA ಮೈತ್ರಿಕೂಟ. ಯಾಕೆ ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿರಬಹುದು, ವೆಸ್ಟ್ ಬೆಂಗಾಲ್ನಲ್ಲಿರಬಹುದು, ಕೇರಳದಲ್ಲಿರಬಹುದು, ಎಲ್ಲ ಕಡೆಯೂ ಕೂಡ ಪ್ರಾಬಲ್ಯ ಇರುವಂಥದ್ದು ಅಲ್ಲಿನ ಪ್ರಾದೇಶಿಕ ಪಕ್ಷಗಳದ್ದು. ರಾಷ್ಟ್ರೀಯ ಪಕ್ಷಗಳು ಅಂತ ಅನ್ಸ್ಕೊಂಡಿರುವಂಥ BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಇಲ್ಲಿಯ ತನಗೂ ಕೂಡ ಈ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವೇ ಆಗಿಲ್ಲ. ಹೀಗಾಗಿ ತಮಿಳುನಾಡಿನಲ್ಲಿ AIADMK ಜೊತೆಗೆ ಇವರು ಮೈತ್ರಿಯಲ್ಲಿದ್ದಾರೆ BJP ಅವರು. AIADMK ಜೊತೆಗೆ BJP ಅವರು ಅಲಯನ್ಸ್ನಲ್ಲಿದ್ದಾರೆ. ಆಡಳಿತ ಸರ್ಕಾರವಾಗಿರುವಂಥ DMK ಜೊತೆಗೆ ಕಾಂಗ್ರೆಸ್ನವರು ಮೈತ್ರಿಯಲ್ಲಿದ್ದಾರೆ. ಹೀಗಾಗಿ ತಮಿಳುನಾಡು ಚುನಾವಣೆಯಲ್ಲೂ ಕೂಡ ಏನಾಗಬಹುದು, BJP ಅಂದರೆ AIADMK ಅಧಿಕಾರವನ್ನು ಹಿಡಿಯುತ್ತಾ? ಇದರ ಮಧ್ಯೆ TVK ಪಕ್ಷದ ವಿಜಯ್ ಅವರು ಬೇರೆ ಇದ್ದಾರೆ. ಹೀಗಾಗಿ ಸ್ಪರ್ಧೆ ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ಅವರವರದ್ದೇ ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಬಟ್ ಮೇಜರ್ಲಿ ಎಲ್ಲರ ಗಮನವನ್ನು ಸೆಳೆದಿರುವಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ದಟ್ ಈಸ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಚುನಾವಣೆ. ಪಶ್ಚಿಮ ಬಂಗಾಳ ತೃಣಮೂಲ ಕಾಂಗ್ರೆಸ್ TMC ಪಕ್ಷದ ಮುಖ್ಯಸ್ಥರು ಮಮತಾ ಬ್ಯಾನರ್ಜಿ ದೀದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಕಳೆದ 3 ಅವಧಿ ಅಂದರೆ 15 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಯ ತನಕವೂ ಇತಿಹಾಸ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ BJP ಅಧಿಕಾರಕ್ಕೆ ಬಂದಿದ್ದೇ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ. ಹೀಗಾಗಿ ನಾವು ಹೇಗಾದರೂ ಮಾಡಿ ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಇಳಿಸಲೇಬೇಕು, ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅನ್ನುವಂಥ ಎಲ್ಲ ಲೆಕ್ಕಾಚಾರದಲ್ಲೂ BJP ಇದೆ. ಈ ಮಧ್ಯೆ TMC ಪಕ್ಷದಲ್ಲೂ ಕೂಡ ಅಲ್ಲಿನ ಜನತೆಗಳು ಕೂಡ ಅಂದರೆ ಮತದಾರರು ಕೂಡ ವೆಸ್ಟ್ ಬೆಂಗಾಲ್ನವರು ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿ ಅಲೆಯಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ. ಯಾಕೆ ಅಂತ ಹೇಳಿದ್ರೆ ಅಲ್ಲಾದಂಥ ಹಿಂಸಾಚಾರಗಳಿರಬಹುದು, ಏನು ಹೇಳ್ತಾರೆ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದ್ದಿರಬಹುದು, ಒಂದಷ್ಟು ಹಗರಣಗಳು, ಶಿಕ್ಷಕರ ನೇಮಕಾತಿ, ರೇಷನ್ ವಿತರಣೆ ಹಗರಣ, ಮತ್ತು ಯಾವಾಗಲೂ ಕೂಡ ಇವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಮೋದಿಯವರನ್ನು. ಯಾಕೆ ಅಂತ ಹೇಳಿದ್ರೆ ಮೋದಿಯವರ ಲೆಕ್ಕಾಚಾರವೂ ಹಾಗೆ ಇತ್ತು ಅಂತ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2 ಎಲೆಕ್ಷನ್ಸ್ ಆಗುತ್ತೆ. ಆ 2 ಎಲೆಕ್ಷನ್ಸನ್ನು ಸೋಲ್ತಾರೆ. BJP ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈ ಬಾರಿ ಚುನಾವಣಾ ಚಾಣಕ್ಯ ಅನಿಸ್ಕೊಂಡಿರುವಂಥ ಅಮಿತ್ ಶಾ ಅವರು ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಒಂದು ತಂತ್ರ ಪ್ರತಿತಂತ್ರಗಳನ್ನು ಹೆಣಿತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಚುನಾವಣೆಗೋಸ್ಕರ. ಈ ಮಧ್ಯದಲ್ಲಿ ಪ್ರಣಾಳಿಕೆ ಮ್ಯಾನಿಫೆಸ್ಟೋನ ಬಿಡುಗಡೆ ಮಾಡೋ ಬದಲು ಇವರೊಂದು ಚಾರ್ಜ್ ಶೀಟ್ ವಾರ್ ಅನ್ನುವಂಥದ್ದನ್ನು ಶುರು ಮಾಡ್ತಾರೆ. ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಮಮತಾ ಬ್ಯಾನರ್ಜಿ ಸರ್ಕಾರದ ವೈಫಲ್ಯಗಳನ್ನ ಮುಂದಿಡ್ತಾರೆ. ಅದಾದ ನಂತರವೂ ಕೂಡ ಆ ಕಡೆಯಿಂದಲೂ ಕೂಡ ಮತ್ತೊಂದು ಚಾರ್ಜ್ ಶೀಟ್ BJP ಸರ್ಕಾರದ ಮೇಲೆ ಬರುತ್ತೆ. ಹೀಗೆ ತಂತ್ರ ಪ್ರತಿತಂತ್ರಗಳು. ಈ ಮಧ್ಯೆ ಬಿರುಸಿನ ಪ್ರಚಾರ, ಮಾತಿನ ಚಕಮಕಿಗಳು. ಇವತ್ತು ಕೂಡ ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನೇರವಾಗಿ ದೀದಿ ಅವರನ್ನು ಟಾರ್ಗೆಟ್ ಮಾಡಿ ಅವರು ಮಾಡಿದಂಥ ಹಗರಣಗಳು, ಅವರು ಮಾಡಿದಂಥ ಭ್ರಷ್ಟಾಚಾರಗಳು, ಕೇಂದ್ರ ಅನುದಾನ ಕೊಟ್ಟಿದ್ರೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು, ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರುವಂಥದ್ದು, ಪ್ರೋಟೋಕಾಲ್ ಫಾಲೋ ಮಾಡಲಿಲ್ಲ, ಅವರನ್ನು ಕರೆಸಿ ಅವರಿಗೆ ಅವಮಾನ ಮಾಡಿದಂಥದ್ದು, ಹೀಗೆ ಒಂದಲ್ಲ ಎರಡಲ್ಲ ದೀದಿ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರು ಅತಿ ದೊಡ್ಡ ವಿಶ್ವಾಸದಲ್ಲಿರುವಂಥದ್ದು 100ಕ್ಕೆ 100 ನಾವು BJP ಅವರು ಈ ಬಾರಿ ಅಧಿಕಾರವನ್ನು ಹಿಡಿತೇವೆ ಎನ್ನುವಂಥದ್ದು. ಹೀಗಾಗಿ ಈ ಮಧ್ಯೆ ಇಷ್ಟು ವರ್ಷಗಳ ಕಾಲ ಒಂದು ಫಾರ್ಮುಲಾದಲ್ಲಿ, ಅಲ್ಲೂ ಕೂಡ ಮುಸ್ಲಿಂ ಮತಗಳು ಬಹಳ ನಿರ್ಣಾಯಕವಾಗಿರುವಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ, ಇಲ್ಲಿ ಒಂದು ಫಾರ್ಮುಲಾ ಮೇಲೆ ಇಷ್ಟು ವರ್ಷ TMC ಸರ್ಕಾರವನ್ನು ನಡೆಸ್ತಾ ಇತ್ತು, TMC ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಹೀಗಾಗಿ ಆ ಫಾರ್ಮುಲಾವನ್ನು ಬ್ರೇಕ್ ಮಾಡುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಅಂದರೆ 10 ಜನ ಈಗ ಬೇರೆ ಸಮುದಾಯದವರು ಅಥವಾ ಮುಸ್ಲಿಮರು ಅಂತ ಇಟ್ಕೊಂಡ್ರೆ 10ರಲ್ಲಿ 7 ಜನ BJPಗೆ ವೋಟ್ ಹಾಕಿದರೆ ಬಹುಮತದಲ್ಲಿ ಬಹುಸಂಖ್ಯೆಯಲ್ಲಿ BJP ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಇಷ್ಟು ವರ್ಷಗಳ ಕಾಲ ಯಾವ ಒಂದು ಫಾರ್ಮುಲಾದಲ್ಲಿ TMC ಅಧಿಕಾರವನ್ನು ಹಿಡಿತಾ ಇತ್ತು, ಆ ಫಾರ್ಮುಲಾವನ್ನು ಬ್ರೇಕ್ ಮಾಡುವಂಥ ಲೆಕ್ಕಾಚಾರದಲ್ಲೂ ಕೂಡ BJP ತಂತ್ರವನ್ನು ಹಿಡಿತಾ ಇದೆ. ಹೀಗಾಗಿ 294 ಕಾನ್ಸ್ಟಿಟ್ಯೂಯೆನ್ಸಿ ಇರುವಂತಹ ವೆಸ್ಟ್ ಬೆಂಗಾಲ್ 294 ವಿಧಾನಸಭಾ ಕ್ಷೇತ್ರಗಳು ಏಪ್ರಿಲ್ 23 ಮತ್ತು 29 2 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಒಟ್ಟಾರೆ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP
ಮತ್ತೊಂದೆಡೆ ಇವರನ್ನು ನಾವು ಸದೆ ಬಡಿದು ನಾವು ಮತ್ತೆ 4ನೇ ಟರ್ಮ್ಗೆ ಅಧಿಕಾರದಲ್ಲಿ ನಾನೇ ಕೂರ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಮಮತಾ ಬ್ಯಾನರ್ಜಿಯವರಿದ್ದಾರೆ. ಒಟ್ಟಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಲೆಕ್ಕಾಚಾರಗಳು, ಮೋದಿಯವರ ಒಂದು ರೀತಿಯಾದಂಥ ಏನು ಹೇಳ್ತಾರೆ ಔರ ಅಂತ ಏನು ಕರಿತೀವಿ, ಮೋದಿಯವರ ಮುಖವನ್ನಿಟ್ಟುಕೊಂಡೇ, ಮೋದಿಯವರ ಹೆಸರನ್ನಿಟ್ಟುಕೊಂಡೇ ಎಷ್ಟೋ ಚುನಾವಣೆಗಳಿಂದ BJP ಗೆದ್ದುಬಿಟ್ಟಿದೆ. ಹೀಗಾಗಿ ಇದು ಅಗೇನ್ ವರ್ಕೌಟ್ ಆಗುತ್ತಾ, ಅಥವಾ ಮಮತಾ ಬ್ಯಾನರ್ಜಿ ಆಡಳಿತ ವಿರೋಧಿ ಅಲೆಯಲ್ಲಿ BJP ಮತ್ತೆ ಅಧಿಕಾರವನ್ನು ಹಿಡಿದು ಬಿಡುತ್ತಾ, ಅಥವಾ ಮಮತಾ ಬ್ಯಾನರ್ಜಿಯವರೇ ಮುಂದುವರಿತಾರಾ? ಇದೆಲ್ಲವೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಾರು ವೆಸ್ಟ್ ಬೆಂಗಾಲ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಹುದು ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.